ಸಂತೋಷ್ ರೈಪತಾಜಿ ಸರ್, ನಿಮ್ಮಿಂದ ಶುರು ಮಾಡೋಣ. ಗ್ರಾಮಾಯಣ ಅಫ್ಕೋರ್ಸ್ ಒಂದು ಬ್ಯೂಟಿಫುಲ್ ಜರ್ನಿ ಆಗಿರುತ್ತೆ. ಬಹಳಷ್ಟು ಹಳ್ಳಿ ಸೊಗಡನ್ನ ತೋರಿಸೋದ್ರ ಜೊತೆಗೆ ಒಂದು ರಸ್ಟಿಕ್ ಫೀಲ್ ಅನ್ನ ನಮಗೆ ಕೊಡೋದಕ್ಕೆ ನೀವು ರೆಡಿ ಆಗಿದ್ದೀರಾ. ನಿಮ್ಮ ಜರ್ನಿ ಹೇಗಿತ್ತು ಪ್ಲೀಸ್ ಮಾತಾಡಬೇಕು. ಬಂದಿರುವ ಎಲ್ಲರಿಗೂ ನಮಸ್ಕಾರ. ಗ್ರಾಮಾಯಣ ಅಂದರೆ ಈಗಾಗಲೇ ಸಾಕಷ್ಟು ವಿಜುವಲ್ಸ್ ನೋಡಿದ್ದೀರಿ, ಬೇರೆ ಬೇರೆ ಥರದ್ದು. ಒಂದು ಡ್ಯೂಯೆಟ್ ಸಾಂಗ್ ನೋಡಿದ್ದೀರಿ, ಹಾಗೆ ಅದಕ್ಕಿಂತ ಮುಂಚೆ ಒಂದಷ್ಟು ಗ್ಲಿಮ್ಸ್ಗಳು ನೋಡಿದ್ದೀರಿ. ಈ ಟೈಟ್ಲೇ ಹೇಳುವಂಗೆ ಇದು ಗ್ರಾಮೀಣ ಸೊಗಡು ಇರುವ ಚಿತ್ರ. ನಾನು ಸುಮಾರು ನನ್ನ 20 ವರ್ಷದ ಜರ್ನಿಲಿ ಬಹುಶಃ ಇದು ಬೇರೆ ಥರದ ಚಿತ್ರ. ಯಾಕಂದರೆ ಇಲ್ಲಿ ತನಕ ಒಂದಷ್ಟು ಗ್ಲಾಸಿ, ಸ್ವಲ್ಪ ಗ್ಲಾಮರ್ ಸಿನಿಮಾಗಳನ್ನೇ ಮಾಡ್ತಾ ಬಂದವನು. ಹಾಗಾಗಿ ಈ ಸಿನಿಮಾ ನನಗೆ ತುಂಬ ಹತ್ತಿರ. ಯಾಕಂದರೆ ಈ ಥರದ ಸಿನಿಮಾ ಮಾಡೋದಕ್ಕೆ ಸುಮಾರು 20-22 ವರ್ಷ ಬೇಕಾಯಿತು. ಯಾಕಂದರೆ ಈ ಸಿನಿಮಾ ಯಾಕೆ ತೀರಾ ಕಷ್ಟ ಅಂದರೆ, ನಾನು ಡೈರೆಕ್ಟ್ರ್ ಚಂದ್ರು ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಾಗ ಅಂದರೆ ಸಿಕ್ಕಾಪಟ್ಟೆ ಡೀಟೇಲಿಂಗ್ ನಡೀತು ಆ ಸಿನಿಮಾದ್ರೆ. ಅಂದರೆ ಸ್ಕ್ರಿಪ್ಟ್ ಡೈಲಾಗ್ ಒಂದು 60-70 ಪೇಜ್ ಇದ್ದರೆ ಡೀಟೇಲ್ ಒಂದು 100 ಪೇಜ್ ಇತ್ತು. ಆವಾಗ ನಾನು ಚಂದ್ರು ಕೇಳಿದೆ, ಇದು ಹೆಂಗೆ ಸಾಧ್ಯ ಚಂದ್ರು? ಯಾಕಂದರೆ ಪ್ರತಿಯೊಂದು ಡೀಟೇಲ್, ಗೋಡೆ ಮೇಲೆ ಏನಿರಬೇಕು, ನೆಲದ್ರೇನಿರಬೇಕು, ಗಾಡಿ ಮೇಲೆ ಏನಿರಬೇಕು, ಅದೇ ಇಷ್ಟೊಂದು ಡೀಟೇಲ್ ಬರೆಯೋಕೆ. ಯಾಕಂದರೆ ಆವಾಗ ಹೇಳೋದು ಸರ್ 10 ವರ್ಷದಿಂದ ಸ್ಕ್ರಿಪ್ಟ್ ಮಾಡ್ತಾ ಇದ್ದೀನಿ ಅಂತ. ಹಾಗಾಗಿ ಅಂದರೆ ಇದು ಒಂದು 4 ಗಂಟೆ ಸಿನಿಮಾನ ಒಂದು 2-2.25 ಗಂಟೆಗೆ ಇಳಿಸೋದಿದೆಯಲ್ಲ ಸರ್, ಅದು ತುಂಬ ಕಷ್ಟದ ಕೆಲಸ. ಯಾಕಂದರೆ ಈ ಸಿನಿಮಾ ಯಾಕೆ ತೀರಾ ಸ್ಪೆಷಲ್ ಅಂದರೆ, ಯೂಶ್ವಲಿ ನಾವೇನಾಗುತ್ತೆ ತೀರಾ ಸಿನಿಮೆಟಿಕ್ ಆಗಿ ಮಾಡ್ತೀವಿ ಅಥವಾ ತೀರಾ ಗ್ಲಾಮರಸ್ ಆಗಿ ಮಾಡ್ತೀವಿ. ಬಟ್ ಈ ಸಿನಿಮಾ ಆ ಥರದ ಜಾನರ್ ಬಿಟ್ಟು ತುಂಬ ನ್ಯಾಚುರಲ್ ಆಗಿರಬೇಕು. ತುಂಬ ಅಂದರೆ ನಿಮಗೆ ಎಲ್ಲೂ ನಾನು ಫ್ರೇಮನ್ನ ತುಂಬ ಗ್ಲೋರಿಫೈ ಮಾಡಿಲ್ಲ. ಅಂದರೆ ನಾವೇನು ಮಾಡ್ತೀವಿ, ಸಿನಿಮಾ ಫ್ರೇಮ್ ಇಟ್ಟಾಗ ಇರೋ ಬರೋ ಪ್ರಾಪರ್ಟಿ ಎಲ್ಲ ತಂದುಬಿಟ್ಟು ತುಂಬ ಸುಂದರವಾಗಿ ಕಾಣಬೇಕು ಅಂತ ತುಂಬ ಅರೇಂಜ್ ಮಾಡಿ ಫ್ರೇಮಿಂಗ್ ಮಾಡ್ತೀವಿ. ಬಟ್ ಈ ಸಿನಿಮಾ ಏನಂದರೆ, ಒಬ್ಬ ಮಾಮೂಲು ಮನುಷ್ಯ ಒಂದು ಹಳ್ಳಿನ ಹೇಗೆ ನೋಡ್ತಾನೆ, ಅವನ ಕಣ್ಣಿಗೆ ಏನೇನು ಕಾಣುತ್ತೆ ಆ ಥರ ಕ್ಯಾಪ್ಚರ್ ಮಾಡಿರೋ ಸಿನಿಮಾ. ಇದು ಅಷ್ಟು ಸುಲಭನೂ ಅಲ್ಲ. ಯಾಕಂದರೆ ತೀರಾ ಅದೇ ಥರ ಮಾಡ್ತಾ ಹೋದರೆ ಬೋರ್ ಆಗಿಬಿಡುತ್ತೆ ಒಂದು ಹಂತದಲ್ಲಿ. ಅದನ್ನು ಸಿನಿಮೆಟಿಕ್ಕಾಗೂ ತೋರಿಸ್ಬೇಕು, ಸಹಜವಾಗೂ ತೋರಿಸ್ಬೇಕು. ಆ ರೀತಿಯ ಪ್ರಯತ್ನನ ಪ್ರತಿ ಫ್ರೇಮಲ್ಲೂ ಟ್ರೈ ಮಾಡಿದ್ದೀವಿ. ಬಹುಶಃ ಅದು ಎಲ್ರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸಿನಿಮಾ ನೋಡಿದಾಗ ನೀವು ನಿಮ್ಮ ಗ್ರಾಮೀಣ ಬದುಕು, ಅಂದರೆ ನಾವು ಎಲ್ಲಿ ಹುಟ್ಟಿ ಬೆಳೆದಿದ್ದೀವಿ ಆ ನೆನಪುಗಳೆಲ್ಲ ಒಂದಷ್ಟು ಮೆಲುಕು ಹಾಕೋಬೋದು. ಎಲ್ಲರಿಗೂ ಸಿನಿಮಾ ಇಷ್ಟ ಆಗುತ್ತೆ. ಮತ್ತು ದುಡಿದಿರೋ ಎಲ್ಲ ಟೆಕ್ನಿಷಿಯನ್, ಅಂದರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸೇ ಕೆಲಸ ಮಾಡಿದ್ದಾರೆ. ಮುಖ್ಯವಾಗಿ ನಮ್ಮ ನಿರ್ಮಾಪಕರು ಸರ್, ಅಂದರೆ ಮನೋಹರ್ ಸರ್, ವೇಲು ಸರ್ ಇರ್ಬೋದು, ಎಸ್ಪೆಷಲಿ ನವೀನ್ ಜಿ. ಯಾಕಂದರೆ ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಅಂದರೆ ಅವರಿಗಿರೋ ನಾಲೆಜ್ ಇದೆಯಲ್ಲ ಸರ್, ಇಟ್ ಈಸ್ ಅಮೇಝಿಂಗ್. ಯಾಕಂದರೆ ಯೂಶ್ವಲಿ ಪ್ರೊಡ್ಯೂಸರ್ಗಳು ಅಂದರೆ ಒಂದು ಹಂತಕ್ಕೆ ಎಲ್ರಿಗೂ ನಾಲೆಜ್ ಇರುತ್ತೆ. ಬಟ್ ಅದನ್ನು ಮೀರಿ ಅಂದರೆ VFX ಇರ್ಬೋದು, ಪೋಸ್ಟ್ ಪ್ರೊಡಕ್ಷನ್, ಎವ್ರಿಥಿಂಗ್, ಅಂದರೆ ಅವರು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇನ್ವಾಲ್ವ್ ಆಗಿದ್ದಾರೆ. ಥ್ಯಾಂಕ್ ಯು ಸರ್ ನಿರ್ಮಾಪಕರು. ಹಾಗೆ ಟೆಕ್ನಿಷಿಯನ್, ಅಂದರೆ ವಂಡರ್ಫುಲ್ ಟೆಕ್ನಿಷಿಯನ್ಸ್ ನನ್ನ ಜೊತೆಗಿದ್ದರು. ಇದು ಬಿಟ್ಟು ಇನ್ನೂ ಸಾಕಷ್ಟು ಜನ ಅಂದರೆ ತೆರೆ ಹಿಂದೆ ಕೆಲಸ ಮಾಡೋ ಎಲ್ಲ ಟೆಕ್ನಿಷಿಯನ್ಸಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ಐ ಥಿಂಕ್ ನಾವು ಈ ಸಮಯದಲ್ಲಿ ನಮ್ಮ ಗ್ರಾಮ